ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ ನೋಡಿ. ಉಧೋ ಉಧೋ ಎಲ್ಲಮ್ಮ ಕೊಟ್ಟುವ ಇನ್ನೊಂದು ಸೆಟ್ಟಿಂಗ್ ತಗೊಂಡು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾವ್ರು. ನಮಸ್ತೆ ವೀಕ್ಷಕರೇ, ಅಪ್ ಟು ತುಮಕೂರಿಂದ ನಾವು ಇವಾಗ ಸೌದತ್ತಿಗೆ ಹೊರಟಿದ್ದೀವಿ. ಊಟಕ್ಕೆ ನಿಲ್ಲಿಸಿರ್ತಕ್ಕಂಥ ಸ್ಥಳ ಅದು. ಎಲ್ಲ ರೊಟ್ಟಿನ ಐತೆ ನಮ್ಮ ಮನೆಗೆ 5 kg ಅಷ್ಟು ಅದಲ್ಲ ಕಣಪ್ಪ, ಚಿಕ್ಕ ಬರುತ್ತಿಲ್ಲ, ಒಂಥರ ಪಾಠ ಥರ ಬರ್ತಿತ್ತು. ಯಲ್ಲಮ್ಮ ಗುಡ್ಡ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಚಳಿ ಐತೆ. ಮಧ್ಯರಾತ್ರಿ 12 ಗಂಟೆ ಆಗಿದೆ. ನಾವು ನೈಟ್ ಬಂದಿದ್ದರಿಂದ ನೈಟ್ ಕ್ಲಿಪ್ನ ಹಾಕ್ತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ಕೂಡ ಈ ದೇವಸ್ಥಾನನ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಮರಳಿನಿಂದ ಮಡಿಕೆಯ ಮಾಡಿ ಮನಸ್ಪ್ರಭೆ ನೀರು ತುಂಬಿ ಹಾವಿನಿಂದ ಸಂಧಿ ಮಾಡಿ ತಲೆಯ ಮೇಲೆ ಹೊತ್ತು ತಂದಾಯಿ ಪತಿವ್ರತೆಯು. ಅಂತೂ ತುಂಬ ಚಳಿ, ಹೇಳೋಕ್ಕಾಗಲ್ಲ ಅಷ್ಟು ಚಳಿ ಇದೆ. ಇದೆಯಾ ಅನ್ನದಾಸೋಹ ಮಾಡ್ತಾರೆ ಅಂತ ಹೇಳಿಲ್ವಾ? ಅದು ಮ್ಯಾಲಿಂದ ಹತ್ಕೊಂಬಂದು ಇಲ್ಲೇ ಊಟ ಹಾಕೋದು. ನಾವು ಬಂದಾಗ ಊಟ ಹಾಕ್ತಿದ್ವಿ. ಸೊ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋದ್ರೆ ಯಲ್ಲಮ್ಮನ ದೇವಸ್ಥಾನ ನೋಡ್ತೀರಲ್ಲ. ಅದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನೆ ತಾಯಿ ಯಲ್ಲಮ್ಮನ ದೇವಸ್ಥಾನ ನೋಡಿ. ಸುಮ್ಮನೆ ನೈಟು ತೋರಿಸ್ತಾ ಇದೀವಿ ಅಷ್ಟೇ, ಬಟ್ ಮಾರ್ನಿಂಗ್ ಬಂದಾಗ ನಾನು ವಿಡಿಯೋ ಹಾಕ್ತೀನಿ. ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಯಲ್ಲಮ್ಮನ ಗುಡ್ಡ ನೈಟ್ ವ್ಯೂ ಯಾವ ಥರ ಇದೆ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀರು ಹೋಗ್ತಾ ಇದೆ ನೋಡಿ. ಅದೇನೇ ಎಣ್ಣೆ ಹೊಂಡ ಅಂತ ಹೇಳಿ ಕರೀತಾರೆ. ನೈಟ್ ನೋಡಿ ನಾನು ಇದೇ ವ್ಯೂನ ಮತ್ತೆ ನಾನು ಮಾರ್ನಿಂಗ್ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ರೂಮ್ ಮಾಡ್ತಿರೋದು ಇವಾಗ ವಸತಿ ಸಂಕೀರ್ಣದಲ್ಲಿ. ಇದು ಎಣ್ಣೆ ಹೊಂಡದ ಅವೇನಂತೆ. ಏನು ಎನಿ ಟೈಮ್ ನೀರು ಹೋಗ್ತಾನೆ ಅಂತ ಹೋಗೋ ಅದು ಎಲ್ಲಿಂದ? ಇದು ಅರಿಶಿಣ ಹೊಂಡ, ಇದು ಎಣ್ಣೆ ಹೊಂಡ.
ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ ನೋಡಿ. ಇಲ್ಲಿ ಫುಲ್ಲು ಭಂಡಾರ ಅಂತಾರಲ್ಲ, ಅರಿಶಿನ ಕುಂಕುಮ ಜಾಸ್ತಿ. ಇಲ್ಲ ಕೊಡ್ತೀನಿ. ನಿನಗೋಸ್ಕರ ಅರ್ಶನ ಕುಂಕುಮ ಸೀರೆ ಬಳೆ ತಾಳಿ ಹೂವು ಎಲ್ಲ ತಂದಿದ್ದೀವಿ ನೋಡು. ಕುಂಕುಮ ಶೋಭಿತೆ ನೀನು, ಮಂಗಳ ಸೂತೆ ಪರಮ ಪವಿತ್ರೆ, ಭಾಗ್ಯದ ಬಳೆಗಳ ಪೋಷಿತೆ ನೀನು, ಪಾವನ ಗಾತೆ ಪವಾಡ ಕ್ಷೇತ್ರೆ. ಓ ಮುತ್ತೈದೆ ಮಾತಾಡೆ ಮುತ್ತೈದೆ, ಓ ಮುತ್ತೈದೆ. ತಾಯೇ ಎಲ್ಲವ್ವ, ನೀನು ಎಲ್ಲರಿಗೂ ಅವ್ವ. ತಾಯಿಯಾದ ನೀನು, ನಿನ್ನನ್ನೇ ನಂಬಿದ ನಿನ್ನ ಮಕ್ಕಳು ಏನು ಬೇಡಿದ್ರೂ ಕೊಡ್ತೀಯ ಅಂತ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಹೇಳಿವೆ. ನಮ್ಮ ಮೇಲೆ ಕೃಪೆ ಮಾಡು, ನನ್ನ ಕೋರಿಕೆಯನ್ನು ಈಡೇರಿಸು. ಕ್ಷೇತ್ರದ ಒಳ್ಳೆ ಮನಸ್ಸಿನ ಎಲ್ಲಮ್ಮ, ಸವದತ್ತಿ ಕ್ಷೇತ್ರದ ರೇಣುಕ ಎಲ್ಲಮ್ಮ, ಉದೌದು ಎಲ್ಲಮ್ಮ, ಉದೌದು ಎನ್ನುತ್ತ ಬಂದೇವ ಎಲ್ಲಮ್ಮ, ಉದೌದು ಎನ್ನುತ್ತ ಬಂದೇವ ಎಲ್ಲಮ್ಮ, ಭಾಗ್ಯದ ಭಂಡಾರ ನೀನಮ್ಮ. ಏನ್ ದುಡ್ಡು ಎಸ್ತಿರೋದು? ಅರ್ಕೆ ದುಡ್ಡನ್ನ ಎಸಿತಾ ಇರೋದಾ? ಅಲ್ಲ ಇವ್ರು ಎಷ್ಟು ವರ್ಷದಿಂದ ಕೂಡಿಕೊಂಡಿದ್ರು ಎಸಿಬೋದಾ? ಒಂದು ವರ್ಷದಿಂದ ಹರಕೆ ಇರುತ್ತೆ, ಅವ್ರದ್ದು ಹರಕೆ ಇರುತ್ತೆ, ಅರ್ಕೆ ಕೂಡಿಕೊಂಡಿರ್ತಾರಲ್ಲ ಆ ದುಡ್ಡನ್ನ ಎಸಿತಾ ಇರ್ತಾರಂತೆ.
ಇದೆಯಾ ಹೊಸ ನಾವು ಆ ಫೋಟೋ ತೆಗೆಸ್ಕೊಂಡ್ವಲ್ಲ ನಾನೇನೋ ಅಲ್ಲಿ ಮೊದಲು ಓಪನ್ ಇತ್ತು. ಅಲ್ಲಿ ಮೇಲ್ಗಡೆಗೆ ಹೋಗಿ ಫಸ್ಟು ಅಲ್ಲ ಅಲ್ಲಿ ಮೇಲ್ಗಡೆಗೆ ಹೋಗಿ ಫಸ್ಟ್ ದೀಪ ಹಚ್ತಾ ಇದ್ದೋ. ಇವಾಗ ಅದೆಲ್ಲ ಲಾಕ್ ಆಗೈತೆ. ಇಲ್ಲಿ ಈ ಮೇಲ್ಗಡೆ ಗೋಪುರದ ಮೇಲೆ ದೀಪ ಹಚ್ತಿದ್ವಿ. ಕೊಟ್ಟು ಕವರ್ ಹಾಕ್ಸ್ಕೊಂಡ್ ಬಂದು ಹೋಗ್ಬೋದಾಯ್ತಾ? ಹೋಗ್ಬೋದಾ? ಇವ್ ಕೊಟ್ಟು ಇಲ್ಲೇ ಇಲ್ಲಿ ಕಾಣ್ತೈತಲ್ಲ. ಇದೆ ಅವರೇ ಇಬ್ರು ಋಷಿಗಳು, ಏಕನಾಥ ಜಗನ್ನಾಥ. ಎಲ್ಲಮ್ಮ ತಾಯಿಯ ಗುರುಗಳು ಇಲ್ಲೇ ಹಾಕೋರಲ್ಲ. ಒಳಗಡೆ ವಿಡಿಯೋ ಮಾಡೋದು. ಇಲ್ಲಿ ಮುಂದೆ ಮುಂದೆ ಹಾ ರಾಮ ದೇವಸ್ಥಾನ ಹೋಗಿದ್ವಿ. ಚೇಂಜ್ ಇಲ್ಲ, ತಡಿ ಕೊಡ್ತೀನಿ ಎಲ್ಲ ಹತ್ರ. ಆಯ್ತಾಯ್ತು. ಇನ್ನೂ ಕೂಡ ಈ ಯಲ್ಲಮ್ಮನ ದೇವಸ್ಥಾನದ ಹತ್ತಿರ ನೋಡಲಿಕ್ಕೆ ಸಿಗ್ತಕ್ಕಂಥ ಜಾಗಗಳು ತುಂಬಾ ಇವೆ. ಆದರೆ ನಾನು ನಿಮಗೆ ಯಲ್ಲಮ್ಮನ ಗುಡ್ಡ ಹಾಗೂ ಯಲ್ಲಮ್ಮನ ದೇವಸ್ಥಾನ ಮಾತ್ರ ನಾನು ತೋರಿಸ್ತಿರೋದು.